ಸಂಪುಟ ವಿಸ್ತರಣೆಗೂ ಮುನ್ನವೇ ಶುರುವಾಗಿದೆ ಲಾಬಿ 20 ಸಚಿವ ಸ್ಥಾನಕ್ಕೆ 50 ಹೆಚ್ಚು ಶಾಸಕರಿಂದ ದೊಡ್ಡ ಪೈಪೋಟಿ ಶುರುವಾಗಿದೆ. ಸಚಿವ ಸ್ಥಾನದ ಡಿಮ್ಯಾಂಡ್ ಕೂಡ ಬಹಳ ದೊಡ್ಡ ಮಟ್ಟಕ್ಕಿದೆ. ಪ್ರದೇಶವಾರು, ಜಾತಿವಾರು, ಜೊತೆಗೆ ಅವರಿಗಿರುವಂಥ ನಾಯಕರ ಸಂಪರ್ಕದ ವಾರು ಅವೆಲ್ಲವನ್ನೂ ಕೂಡ ಪರಿಗಣಿಸಿ ಈಗ ಲಾಬಿ ಜೋರಾಗ್ತಾ ಇದೆ. ತಮಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಹೇಳಿ 100ಕ್ಕೂ ಹೆಚ್ಚು ಜನ ಇದ್ದರು. ಅದರಲ್ಲಿ 50ಕ್ಕೂ ಹೆಚ್ಚು ಜನ ಭಾಳ ತೀವ್ರ ಪೈಪೋಟಿಯಲ್ಲಿದ್ದಾರೆ. ಒಂದು ವೇಳೆ ಅವಕಾಶ ಸಿಗದೆ ಹೋದರೆ ಬಂಡಾಯದ ಸಾಧ್ಯತೆಯೂ ಕೂಡ ಇಲ್ಲಿ ಕಾಣಬಹುದಾಗುತ್ತೆ. ಸಹಜ ಅದು. ಎಲ್ಲರನ್ನು ತೃಪ್ತಿಪಡಿಸೋದಕ್ಕೆ, ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸೋದಕ್ಕೆ ಸಾಧ್ಯವಿಲ್ಲ. ಎಲ್ರಿಗೂ ಸಚಿವರಾಗಲಿಕ್ಕೆ ಅವಕಾಶವಿಲ್ಲ. 32 ಸ್ಥಾನ ಮಾತ್ರ ಅಲ್ಲಿ ಅವಕಾಶ ಇರುತ್ತೆ. ಸೊ ಹೀಗಾಗಿ ಉಳಿದಿರುವಂಥ ಎಲ್ಲ ಶಾಸಕರು ಶಾಸಕರಾಗಿ ಉಳಿಬೇಕು. ಅವರನ್ನು ಬೇರೆ ಬೇರೆ ಸ್ಥಾನಗಳಿಗೆ ನಿಯೋಜಿಸಿ ಸಮಾಧಾನ ನೀಡುವಂಥ ಪ್ರಕ್ರಿಯೆ ಆಗುತ್ತೆ. ಪರ್ಯಾಯ ಪ್ಲಾನ್ ಮಾಡಿದೆಯಾ ಸರ್ಕಾರ ಅನ್ನುವ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಹಿರಿಯರನ್ನು ಸಮಾಧಾನಗೊಳಿಸಲು ವರಿಷ್ಠರಿಂದ ಮಾಸ್ಟರ್ ಪ್ಲಾನ್ ಸಿದ್ಧವಾಗಿದೆ. ಸ್ಪೀಕರ್ ಅಂದರೆ ಸಭಾಪತಿ ಹುದ್ದೆಯಿಂದ ಸಮಾಧಾನದ ಸೂತ್ರವನ್ನು ಕಂಡುಕೊಳ್ಳಲಾಗ್ತಾ ಇದೆ. ಸಭಾಪತಿ ಹುದ್ದೆಗೂ ಕೂಡ ಶುರುವಾಗಿದೆ ಭಾರೀ ಪೈಪೋಟಿ. ಅತೃಪ್ತರನ್ನು ತಳಿಸುವ ಬಗ್ಗೆ ಈಗಾಗಲೇ ಚಿಂತನೆ ನಡೆಸಿದೆ ಕಾಂಗ್ರೆಸ್. ಹಾಗಾದರೆ ಯಾರೆಲ್ಲ ಆಗ್ತಾರೆ ಅಂಥೇಳಿ ವಿಧಾನಸಭಾಧ್ಯಕ್ಷ ಅಂದರೆ ಸ್ಪೀಕರ್ ಸ್ಥಾನದಲ್ಲಿ ಯಾರು ಪೈಪೋಟಿಲಿದ್ದಾರೆ ಅಂತ ನೋಡಿದ್ರೆ, ಅಥವಾ ಯಾರಿಗೆ ಅವಕಾಶವನ್ನು ನೀಡಬಹುದು ಅಂತ ನೋಡಿದ್ರೆ, ಎಚ್ ಕೆ ಪಾಟೀಲ್ ಹಿರಿಯ ಕಾಂಗ್ರೆಸ್ ನಾಯಕ, ಗದಗಿನ ಶಾಸಕರವರು. ಅವರು ಎಚ್ ಕೆ ಪಾಟೀಲ್ ಕೂಡ ಸ್ಪೀಕರ್ ಆಗಲಿಕ್ಕೆ ಎಲ್ಲ ಅರ್ಹತೆ ಮತ್ತು ಸೀನಿಯಾರಿಟಿ, ಹಿರಿಯ ಶಾಸಕರಾಗಿದ್ದಾರೆ, ಅನುಭವ ಇದೆ. ಜೊತೆಗೆ ಬಸವರಾಜ ರಾಯರೆಡ್ಡಿ ಯಲಬುರ್ಗದ ಶಾಸಕರಾಗ್ತಾರೆ ಅಂತ ಹೇಳಿ ಅಂದುಕೊಂಡಿದ್ದರು, ಸಚಿವರಾಗ್ತಾರೆ ಅಂತ ಅಂದುಕೊಂಡಿದ್ದರು. ಬಟ್ ಕೊಪ್ಪಳದಲ್ಲಿ ಬಹಳ ದೊಡ್ಡ ಪೈಪೋಟಿ ಇದೆ. ಒಂದು ಕಡೆ ಶಿವರಾಜ್ ತಂಗಡಗಿ, ಮತ್ತೊಂದು ಕಡೆ ರಾಘವೇಂದ್ರ ಹಿಟ್ನಾಳ್, ಇಬ್ಬರ ನಡುವೆ ತೀವ್ರ ಪೈಪೋಟಿ ಇದೆ. ಹೀಗಾಗಿ ಬಸವರಾಜ ರಾಯರೆಡ್ಡಿ ಸಿಗುವ ಅವಕಾಶಗಳು ತೀರಾ ಕಡಿಮೆ ಅಂತ ಹೇಳಲಾಗಿದೆ. ಇನ್ನು ದಿನೇಶ್ ಗುಂಡೂರಾವ್ ಕಳೆದ ಬಾರಿ ಆರೋಗ್ಯ ಸಚಿವರಾಗಿದ್ದರು, ಮಂಗಳೂರಿನ ಉಸ್ತುವಾರಿ ಸಚಿವರು ಕೂಡ ಆಗಿದ್ದರು. ಅವರಿಗೆ ಅವಕಾಶ ಇಲ್ಲ. ಹೀಗಾಗಿ ಅವರಿಗೆ ಸ್ಪೀಕರ್ ಹುದ್ದೆ ಒಲಿಯಬಹುದು ಅಂಥೇಳಿ. ಇನ್ನು ಟಿ ಬಿ ಜಯಚಂದ್ರ ಶಿರಾದ ಶಾಸಕರು. ಟಿ ಬಿ ಜಯಚಂದ್ರ ಕೂಡ ಅವರ ಹೆಸರು ಕೂಡ ಮುನ್ನೆಲೆಗಿದೆ. ಹಿರಿಯರಿದ್ದಾರೆ. ಅವರು ಕೂಡ ಸ್ಥಾನವನ್ನು ನಿಭಾಯಿಸುವ, ಸ್ಪೀಕರ್ ಹುದ್ದೆ ನೀಡಿದರೆ ಅದಕ್ಕೊಂದು ಘನತೆ ತಂದುಕೊಡುವಂಥ ಎಲ್ಲ ಅರ್ಹತೆ ಇರುವ ಕಾರಣಕ್ಕಾಗಿ ಅವರನ್ನು ಕೂಡ ಸ್ಪೀಕರ್ ಮಾಡಬಹುದು ಅಂಥೇಳಿ ನಿರೀಕ್ಷೆ ಮಾಡಲಾಗ್ತಾ ಇದೆ. ಸಚಿವ ಸ್ಥಾನದ ಮೇಲೆ 4 ಕಣ್ಣಿಟ್ಟಿದ್ದಾರೆ. ಇನ್ನು ಒಂದು ಕಡೆ ಹಾಗಾದರೆ ಉಪಸಭಾಧ್ಯಕ್ಷರಾಗಿ ರುದ್ರಪ್ಪ ಲಮಾಣಿ ಕೂಡ ಪೈಪೋಟಿಲಿದ್ದಾರೆ. ಅವರು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ನಿಜ. ಈಗ ಆಲ್ರೆಡಿ ಅವರು ಉಪಸಭಾಧ್ಯಕ್ಷರಿದ್ದಾರೆ, ಉಪ ಸ್ಪೀಕರ್ ಇದ್ದಾರೆ. ಅದರ ಹೊರತಾಗಿ ಕೂಡ ಸಚಿವ ಸ್ಥಾನವನ್ನು ಪಡೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ದೊಡ್ಡ ಪೈಪೋಟಿಲಿದ್ದಾರೆ. ಒಂದು ವೇಳೆ ಸಚಿವ ಸ್ಥಾನ ನೀಡದೆ ಹೋದರೆ ಉಪಸಭಾಧ್ಯಕ್ಷ ಸ್ಥಾನವನ್ನಾದರೂ ಉಳಿಸಿಕೊಳ್ಳುವಂಥ ಪ್ರಯತ್ನ ಇದೆ. ಇನ್ನು ಸಚಿವ ಸ್ಥಾನವನ್ನು ನೀಡಿದರೆ ಒಳ್ಳೆಯದಾಗುತ್ತೆ ಅಂಥೇಳಿ ಇನ್ನು ಮುಖ್ಯ ಸಚೇತಕರ ಸ್ಥಾನಕ್ಕೂ ಕೂಡ ಒಬ್ಬರಿಗೆ ಅವಕಾಶ ಇದೆ. ಅಲ್ಲಲ್ಲಿ ಆಯಕಟ್ಟಿನ ಜಾಗಗಳಲ್ಲಿ ಸಮಾಧಾನ ಪಡಿಸುವಂಥ ಪ್ರಕ್ರಿಯೆಯ ಭಾಗವಾಗಿ ಅವರಿಗೆ ಜಾಗವನ್ನು ಕಲ್ಪಿಸುವ ಕೆಲಸ ಆಗಬಹುದು ಅಂಥೇಳಿ. ಹಾಗಾದರೆ ವಿಧಾನ ಪರಿಷತ್ತಿನ ಸಭಾಪತಿ ಯಾರಾಗ್ತಾರೆ? ಬಸವರಾಜ ಹೊರಟ್ಟಿ ಈಗ ಸದ್ಯಕ್ಕೆ ಸಭಾಪತಿಯಾಗಿದ್ದಾರೆ. ಕಾಂಗ್ರೆಸ್ಸಿಗೆ ಬೇಕಾಗಿರುವ ಸಂಖ್ಯಾಬಲ ಹೊಂದಿದೆ. ಹೀಗಾಗಿ ಬಸವರಾಜ ಹೊರಟ್ಟಿ ಅವರನ್ನು ಮುಂದುವರಿಸುವ ಇರಾದೆಯನ್ನು ಕಾಂಗ್ರೆಸ್ ಹೊಂದಿಲ್ಲ. ಹೀಗಾಗಿ ಸಭಾಪತಿ ಸ್ಥಾನವನ್ನೂ ಕೂಡ ಕಾಂಗ್ರೆಸ್ ಪಕ್ಷ ಯಾರಿಗೆ ಕೊಡುತ್ತೆ ಅನ್ನುವ ನಿಟ್ಟಿನಲ್ಲಿ ಕೂಡ ಚರ್ಚೆ ಇದೆ. ಅದಕ್ಕೆ ಒಂದು 3-4 ಜನ ಭಾಳ ಪೈಪೋಟಿಲಿದ್ದಾರೆ. ಮಂಜುನಾಥ್ ಭಂಡಾರಿ, ಸಲೀಂ ಅಹಮದ್, NS ಬೋಸರಾಜು, ಜೊತೆಗೆ ನಾಗರಾಜ್ ಯಾದವ್. ಇಷ್ಟು ಜನ ನಾವು ಚೇರ್ಮನ್ ಆಗಬೇಕು, ಮೇಲ್ಮನೆಯ ಸಭಾಪತಿ ಆಗಬೇಕು ಅಂತ ಹೇಳಿ ಕಣ್ಣಿಟ್ಟಿದ್ದಾರೆ. ಇವರಲ್ಲಿ ಒಬ್ಬರಿಗಂತೂ ಸಿಗಬಹುದು, ಉಳಿದವರಿಗೆ ಬೇರೆ ಬೇರೆ ಜಾಗವನ್ನು ಕೊಟ್ಟು ಸಮಾಧಾನ ಮಾಡ್ಬೋದು. ಇಲ್ಲಿ ನಾಗರಾಜ್ ಯಾದವ್ ಹೆಸರು ಕೂಡ ಇಲ್ಲಿದೆ, ಅವರಿಗೂ ಅವಕಾಶವನ್ನು ಕೊಡಬಹುದು ಅಂಥೇಳಿ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಅವರಿಗೆ ಪರ್ಯಾಯ ಜಾಗಗಳಲ್ಲಿ ಅವಕಾಶವನ್ನು ಕಲ್ಪಿಸುವ ಮೂಲಕ ಸಮಾಧಾನ ಪಡಿಸೋಕೆ ಈಗ ಕಾಂಗ್ರೆಸ್ ಚಿಂತನೆ ಮಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಇವತ್ತಾದರೂ ಕೂಡ ಒಂದು ಸಿಹಿ ಸುದ್ದಿ ಸಿಗುತ್ತಾ ಅನ್ನೋದು ಲೆಕ್ಕಾಚಾರಗಳಿದ್ದಾವೆ. ಲೆಕ್ಕಾಚಾರಗಳು 2 ತಿಂಗಳಿಂದ ನಿರಂತರವಾಗಿ ನಡೀತಾ ಇದೆ. ಈಗಲಾದರೂ ಕೂಡ ಯಾರ್ಯಾರು ಯಾವ ಖಾತೆಯನ್ನು ಅಲಂಕರಿಸ್ತಾರೆ, ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಯಾರು ಔಟ್ ಆಗಿರ್ತಾರೆ, ಜೊತೆಗೆ ಪರ್ಯಾಯ ಹುದ್ದೆಗಳ ಮೇಲೂ ಕೂಡ, ಯಾಕಂದರೆ ಅಸಮಾಧಾನದ ಹೊಗೆಯಿಂದ ಪಾರಾಗಬೇಕು ಅಂತ ಹೇಳಿದ್ರೆ ಪರ್ಯಾಯವಾಗಿ ಅವರಿಗೆ ಆಯಕಟ್ಟಿನ ಜಾಗದಲ್ಲಿ ಕೂರಿಸ್ಬೇಕಾಗತ್ತೆ. ಎಷ್ಟು ಜನಕ್ಕೆ ಸಮಾಧಾನ ಪಡಿಸೋಕ್ಕಾಗತ್ತೆ ಅಂತ? ದರ್ಶತ್, ಸಂಪುಟ ವಿಸ್ತರಣೆ ನಿನ್ನೆ ಆಗಬೇಕಾಗಿತ್ತು. ಇವತ್ತು ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ಅವಕಾಶವನ್ನು ಕೇಳಲಾಗಿತ್ತು. ಇವತ್ತು ಮುಗಿಸಬೇಕಾಗಿತ್ತು. ಆದರೆ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ವರಿಷ್ಠ ನಾಯಕರು ಅಲಭ್ಯರಾಗಿರುವಂಥ ಕಾರಣ ಇನ್ನೂ ಚರ್ಚೆ ಆಗಿಲ್ಲ.
ರಾಹುಲ್ ಗಾಂಧಿ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿರೋದ್ರಿಂದ ಸಹಜವಾಗಿ ಸಂಸತ್ತಿನಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ. ನೀಟು ಹಗರಣಕ್ಕೆ ಸಂಬಂಧಪಟ್ಟಂತೆ, ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಚರ್ಚೆಗಳಾಗ್ತಾ ಇದೆ. ಹಾಗೆ ಏನು ಕೇಂದ್ರ ಸರ್ಕಾರ ತಂದಿರುವಂತಹ ಹೊಸ ಕಾಯ್ದೆ, ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಂದಿರುವಂತಹ ಕಾಯ್ದೆ ಕೂಡ ವಿವಾದಕ್ಕೆ ಒಳಗಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಬೇಕು, ರಾಜಕೀಯ ಲಾಭವನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಬ್ಬರು ನಾಯಕರು ನಿನ್ನೆ ಇಡೀ ದಿನ ಆ ಕಡೆ ಗಮನವನ್ನು ಕೇಂದ್ರೀಕರಿಸಿದ್ರು. ಹಾಗಾಗಿ ಈ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಈಗ ಆಗತ್ತೆ ಸಭೆ, ಆಗತ್ತೆ ಸಂಜೆ ಆಗತ್ತೆ ಅನ್ನುವಂಥ ಸೂಚನೆಗಳು ಏನಿತ್ತು ಅದೆಲ್ಲವೂ ಕೂಡ ಮುಂದೂಡಿಕೆಯಾಗಿತ್ತು. ಇವತ್ತು ಬಹುತೇಕವಾಗಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಮಧ್ಯಾಹ್ನ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಇದರ ಬಗ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗತ್ತೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಒಂದು ವೇಳೆ ಏನಾದರೂ ಈ ತಿಕ್ಕಾಟ, ಜಗಳ, ಘರ್ಷಣೆ ಮುಂದುವರೆದಿದ್ದೇ ಆದರೆ ಇವತ್ತು ಕೂಡ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರಗಳನ್ನು ವರಿಷ್ಠರು ತೆಗೆದುಕೊಳ್ಳೋದಿಲ್ಲ. ಕಾರಣ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮುಜುಗರ ತರುವಂತಹ ಸನ್ನಿವೇಶ ಏನು ಕ್ರಿಯೇಟ್ ಆಗ್ತಾ ಇದೆ ಅದನ್ನು ಬಳಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ರಾಜ್ಯ ರಾಜಕಾರಣದ ಬಗ್ಗೆ ಅಷ್ಟಾಗಿ ಆಸಕ್ತಿ ಇಲ್ಲ. ಸೊ ಆದರೆ ಈಗ ಸುಮಾರು 50ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿ ಕಳೆದ 4-5 ದಿನಗಳಿಂದ ಠಿಕಾಣಿಯನ್ನು ಹಾಕಿದ್ದಾರೆ. ಹೇಗಾದರೂ ಮಾಡಿ ಸಂಪುಟಕ್ಕೆ ನಾವು ಸೇರಬೇಕು ಅಂತೇಳಿ 20 ಸ್ಥಾನಗಳಿಗೆ 50ಕ್ಕೂ ಹೆಚ್ಚು ಶಾಸಕರು ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಹಿರಿಯರು ಇದ್ದಾರೆ, ಕಿರಿಯರು ಇದ್ದಾರೆ. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇದ್ದಂತಹ ಶಾಸಕರು, ಸಚಿವರು ಕೂಡ ಪೈಪೋಟಿಯನ್ನು ನಡೆಸಿದ್ದಾರೆ. ಇರುವಂತಹ 20 ಸ್ಥಾನಗಳಿಗೆ ಇಷ್ಟು ಜನ ಇರೋದ್ರಿಂದ ಡಿಮ್ಯಾಂಡು ಮತ್ತು ಎಲ್ಲರೂ ಕೂಡ ಕೆಪಬಲ್ ಇರೋದ್ರಿಂದ ಯಾರಿಗೆ ಅವಕಾಶವನ್ನು ಮಾಡಿಕೊಡೋದು, ಒಂದು ವೇಳೆ ಏನಾದರೂ ಅವ್ರಿಗೆ ಕೊಡದೆ ಹೋದರೆ ಪಕ್ಷ ಮತ್ತು ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಅವರು ಥ್ರೆಟ್ಟನ್ನು ಮಾಡಬಹುದು ಅನ್ನುವಂಥ ಆತಂಕ ಕೂಡ ರಾಜ್ಯ ನಾಯಕರಿಗಿದೆ. ಹಾಗಾಗಿ ಪರ್ಯಾಯ ಹುದ್ದೆಗಳನ್ನು ಅವ್ರಿಗೆ ಒದಗಿಸುವಂಥ ಒಂದು ಪ್ರಯತ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ಆಗುವಂಥ ಚರ್ಚೆಯ ಸಂದರ್ಭದಲ್ಲೇ ಈ ವಿಧಾನಸಭೆಯ ಸಭಾಧ್ಯಕ್ಷರ ಹುದ್ದೆ, ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರ ಹುದ್ದೆ, ಉಪಸಭಾಪತಿ, ಡೆಪ್ಯೂಟಿ ಸ್ಪೀಕರ್ ಹಾಗೆ ಸಚೇತಕರ ಹುದ್ದೆಗಳನ್ನು ಕೂಡ ಭರ್ತಿ ಮಾಡೋಣ, ಅಲ್ಲಿ 6 ಸ್ಥಾನಗಳು ಭರ್ತಿ ಮಾಡಬಹುದು, 6 ಜನರಿಗೆ ಅವಕಾಶ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಈಗ 3-4 ಜನ ಈಗ ಪೈಪೋಟಿಯಲ್ಲಿದ್ದಾರೆ. ಸ್ಪೀಕರ್ ಸ್ಥಾನಕ್ಕೆ ನಮಗೆ ಅವಕಾಶ ಬೇಕು ಅಂತೇಳಿ ಅಲ್ಲಿ ಯಾರು ಡಿಮ್ಯಾಂಡನ್ನು ಇಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಸಂಪುಟದಲ್ಲೂ ಕೂಡ ನಮಗೆ ಅವಕಾಶ ಸಿಗಬೇಕು ಅಂತೇಳಿ ಈಗಾಗಲೇ ಪೈಪೋಟಿಯನ್ನು ಮಾಡ್ತಾ ಇರುವಂಥವ್ರು. ಎಚ್.ಎ. ಪಾಟೀಲ್ ಇರ್ಬೋದು, ಜಯಚಂದ್ರ ಇರ್ಬೋದು, ದಿನೇಶ್ ಗುಂಡೂರಾವ್ ಇರ್ಬೋದು, ಇವರೆಲ್ಲರೂ ಕೂಡ ಮೊದಲು ನಮಗೆ ಸಚಿವ ಸ್ಥಾನವನ್ನು ಕೊಡಿ ಅಂತೇಳಿ ದೆಹಲಿಯಲ್ಲೇ ಮೊಕ್ಕ ಮೂಡಿದಂಥವ್ರು. ಸೊ ಹಾಗಾಗಿ ಅಲ್ಲಿ ಸಂಪುಟಕ್ಕೆ ಅವರು ಡಿಮ್ಯಾಂಡನ್ನು ಹೆಚ್ಚು ಮಾಡ್ತಾ ಇರೋದ್ರಿಂದ ಅವರಲ್ಲಿ ಒಬ್ಬರಿಗೆ ಇಲ್ಲಿ ಸ್ಪೀಕರನ್ನು ಮಾಡಿದರೆ ಆಗ ನಮಗೆ ಸ್ವಲ್ಪ ಮಟ್ಟಿಗೆ ಭಾರ ಕಮ್ಮಿ ಆಗುತ್ತೆ ಅನ್ನುವಂತಹ ಆಲೋಚನೆಗಳು ಕೂಡ ಇದೆ. ಅದರ ಜೊತೆಗೆ ಡೆಪ್ಯೂಟಿ ಸ್ಪೀಕರ್ ಆಗಿರುವಂಥ ರುದ್ರಪ್ಪ ಲಮಾಣಿ ಅವರು ಸಂಪುಟಕ್ಕೆ ನನ್ನನ್ನು ಸೇರಿಸಬೇಕು ಅನ್ನುವಂಥ ಡಿಮ್ಯಾಂಡನ್ನು ಅವರು ಕೂಡ ಇಟ್ಟಿದ್ದಾರೆ. ಹಾಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಕಾರಣ ಹಾವೇರಿಯಲ್ಲಿ ಅವರಿಗೆ ಕೊಟ್ಟರೆ ಜಿಲ್ಲೆಗೂ ಕೂಡ ಪ್ರಾತಿನಿಧ್ಯ ಕೊಟ್ಟಂತಾಗತ್ತೆ, ಲಂಬಾಣಿ ಸಮುದಾಯಕ್ಕೂ ಕೂಡ ಅವಕಾಶ ಕೊಟ್ಟಂತಾಗತ್ತೆ ಅನ್ನುವಂಥ ಲೆಕ್ಕಾಚಾರಗಳಿದೆ. ಹಾಗಾಗಿ ಆ ಸ್ಥಾನಕ್ಕೂ ಕೂಡ ಬೇರೊಬ್ಬರನ್ನು ತಂದು ಕೂರಿಸಬೇಕು ಅನ್ನುವಂಥ ಚರ್ಚೆಗಳು ಈಗಾಗಲೇ ನಡೀತಾ ಇದೆ. ಮುಖ್ಯ ಸಚೇತಕರ ಹುದ್ದೆಗೂ ಕೂಡ ಒಬ್ಬ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡುವಂಥ ನಿರ್ಧಾರವನ್ನು ತೆಗೆದುಕೊಳ್ಬೋದು. ಹಾಗೆ ಪರಿಷತ್ನಲ್ಲಿ ಈಗ ಬಸವರಾಜ ಹೊರಟ್ಟಿ ಅವರು ಸಭಾಪತಿಗಳಾಗಿದ್ದಾರೆ. ಅವರ ಅವಧಿ ಕೂಡ ಈಗ ಮುಗಿತಾ ಇದೆ. ಕಾರಣ ಸಂಖ್ಯಾಬಲ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಕಾಂಗ್ರೆಸ್ಗೆ ಇರೋದ್ರಿಂದ ಅಲ್ಲಿ ಅವರಿಗೆ ರಾಜೀನಾಮೆಯನ್ನು ಕೊಡಿ ಅಂತೇಳಿ ಈಗಾಗಲೇ ಸರ್ಕಾರದ ಕಡೆಯಿಂದ ಅವರಿಗೆ ಸೂಚನೆ ಕೂಡ ಹೋಗಿದೆ. ರಾಜೀನಾಮೆಯನ್ನು ಕೊಡ್ತಾರೆ. ಈಗ 13ರಿಂದ ಸದನ ಪ್ರಾರಂಭ ಆಗೋದ್ರಿಂದ ಅವರು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಅಗತ್ಯ ಸಂಖ್ಯಾಬಲ ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಅಲ್ಲಿ ತಮ್ಮ ಒಬ್ಬ ಹಿರಿಯರಿಗೆ ಅವಕಾಶವನ್ನು ಮಾಡಿಕೊಡುವಂಥ ಸಾಧ್ಯತೆಗಳಿದೆ. ಈಗಾಗಲೇ ಅಲ್ಲಿ ಪರಿಷತ್ನಲ್ಲೂ ಕೂಡ ಸಲೀಂ ಅಹ್ಮದ್ ಇರ್ಬೋದು, ಮಂಜುನಾಥ್ ಭಂಡಾರಿ, ನಾಗರಾಜ್ ಯಾದವ್, NS ಬೋಸರಾಜ್ ಅವರು ಕೂಡ ಸಂಪುಟಕ್ಕೆ ನಮ್ಮನ್ನು ಸೇರಿಸಬೇಕು ಅಂತೇಳಿ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾರೆ. ದೆಹಲಿಗೂ ಕೂಡ ಈಗಾಗಲೇ ಸಾಕಷ್ಟು ಬಾರಿ ಹೋಗಿದ್ದಾರೆ, ಈಗ ಅಲ್ಲೇ ಇದ್ದಾರೆ. ಸೊ ಅವರಲ್ಲಿ ಯಾರಿಗಾದರೂ ಒಬ್ಬರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ರೆ ಒಂದು ಸ್ಥಾನ ನಾವು ಅದರಿಂದ ಬಚಾವಾಗಬಹುದು ಅಸಮಾಧಾನಗಳಿಂದ ಅಂತೇಳಿ ಎಲ್ಲೂ ಕೂಡ ನೋಡಲಾಗ್ತಾ ಇದೆ. ಪ್ರಾಣೇಶ್ ಅವರು ಮೊನ್ನೆ ಗಾಯತ್ರಿ ವಿಚಾರದಲ್ಲಿ ಏನು ಗೆದ್ದಿರುವಂಥ ಇದು ಸರಿ ಇಲ್ಲ ಅನ್ನುವಂಥದ್ದು ಯಾವಾಗ ಸುಪ್ರೀಂನ ತೀರ್ಪು ಬರುತ್ತೆ. ಹಾಗಾಗಿ ಈಗ ಗಾಯತ್ರಿ ಶಾಂತೇಗೌಡ ಅವರು ಅಲ್ಲಿ ಪರಿಷತ್ ಸದಸ್ಯರಾಗಿ ಆಗಿದ್ದಾರೆ. ಈಗ ಉಪಸಭಾಪತಿ ಆಗಿದ್ದಂಥ ಪ್ರಾಣೇಶ್ ಅವರು ಸಹಜವಾಗಿ ಆ ಸ್ಥಾನ ಖಾಲಿಯಾಗಿರೋದ್ರಿಂದ ಆ ಸ್ಥಾನಕ್ಕೂ ಕೂಡ ಒಬ್ಬ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡ್ಬೋದು ಅನ್ನುವಂಥ ಲೆಕ್ಕಾಚಾರ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ಪರಿಷತ್ನಲ್ಲೂ ಕೂಡ ಮುಖ್ಯ ಸಚೇತಕರ ಹುದ್ದೆಗೆ ಮತ್ತೊಬ್ಬರಿಗೆ ಅವಕಾಶವನ್ನು ಮಾಡಿಕೊಡುವ ಮೂಲಕ 2 ಸದನಗಳಿಂದ 6 ಜನ ಶಾಸಕರಿಗೆ, ಹಿರಿಯರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಾಗತ್ತೆ. ಅವರು ಆಗ ಸಂಪುಟದ ಮೇಲೆ ನಮಗೆ ಸಚಿವ ಸ್ಥಾನವನ್ನು ಕೊಡಿ ಅಂತೇಳಿ ಡಿಮ್ಯಾಂಡ್ ಮಾಡೋದಿಲ್ಲ. ಇದರಿಂದ ನಾವು ಬಚಾವಾಗಬಹುದು ಅನ್ನುವಂಥ ಲೆಕ್ಕಾಚಾರ ಹೈಕಮಾಂಡ್ ಮಟ್ಟದಲ್ಲಿದೆ. ಇವತ್ತು ಅದರ ಬಗ್ಗೆ ಕೂಡ ಗಂಭೀರವಾಗಿ ಚರ್ಚೆಗಳಾಗತ್ತೆ. ನೋಡಬೇಕಾಗತ್ತೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು. ದಶರಥ್,
ಡಿ ಕೆ ಶಿವಕುಮಾರ್ ಸಂಪುಟಕ್ಕೆ ಸೇರ್ಪಡೆಯಾಗುವ ವಿಚಾರದಲ್ಲಿ ಹಿರಿಯರದ್ದು ಬಹಳ ಮೇಲುಗೈ ಇದೆ. ಇಲ್ಲಿ ಹಿರಿಯರನ್ನ ಬ್ಯಾಲೆನ್ಸ್ ಹೇಗೆ ಮಾಡ್ತಾರೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಇದೆ ಅಂತ. ಖಂಡಿತ ದಶರಥ್, ಯಾಕೆಂದರೆ ನೀವು ಸಂಪುಟದಲ್ಲಿ ಈಗ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಹೆಚ್ಚಿನ ಡಿಮ್ಯಾಂಡ್ ಮಾಡ್ತಾ ಇರುವಂಥವರು ಹಿರಿಯ ಶಾಸಕರೇ. ಯಾಕೆಂದರೆ 3-4 ಬಾರಿ ಗೆದ್ದಂಥವ್ರು ಇದ್ದಾರೆ, 4-5 ಬಾರಿ ಗೆದ್ದಂಥವ್ರು ಇದ್ದಾರೆ. ಇಲ್ಲಿಯವರೆಗೂ ಕೂಡ ಅವರಿಗೆ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿಲ್ಲ, ಯಾವುದೇ ಸ್ಥಾನಮಾನಗಳನ್ನು ಕೊಟ್ಟಿಲ್ಲ. ಆದರೆ ಎಲ್ಲೂ ಕೂಡ ಪಕ್ಷದ ವಿರುದ್ಧವಾಗಿ ಅವರು ಮಾತನಾಡಿಲ್ಲ. ಈ ಸಂದರ್ಭದಲ್ಲಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಯಾಕೆಂದರೆ ಸುಮಾರು 30ಕ್ಕೂ ಹೆಚ್ಚು ಜನ ಅಂತ ಶಾಸಕರಿದ್ದಾರೆ. ಅವ್ರಿಗೆ ನೀವು ಇರೋದು 20 ಸ್ಥಾನಗಳು. ಇಲ್ಲಿ ಹಿರಿಯರಿಗೆ ನೀವು ಅವಕಾಶವನ್ನು ಮಾಡಿಕೊಡ್ತೀವಿ ಅಂದರೆ ಇನ್ನೂ 10 ಜನ ಅವಕಾಶ ಮಾಡಿಕೊಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಹೊಸದಾಗಿ ಗೆದ್ದಂಥವ್ರು ಹೊಸಬರು ಮತ್ತು ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇದ್ದಂಥವ್ರು ಅವರು ಕೂಡ ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ. ಮುಂದಿನ ಬರುವಂತಹ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡೇ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಮುಂದೆ ಚುನಾವಣೆಗಳಲ್ಲಿ ಜನರನ್ನು ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು, ಸರ್ಕಾರವನ್ನು ಯಾವ ರೀತಿಯಾಗಿ ಕೊಂಡೊಯ್ಯಬೇಕು, ಮತ್ತು ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಅದರ ಲಾಭವನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋಂಥದ್ದು ಹೊಸಬರಿಗೆ ಕಷ್ಟ ಆಗತ್ತೆ. ಹಾಗಾಗಿ ಹಿರಿಯರನ್ನು ಕೂಡ ಇಲ್ಲಿ ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಇವತ್ತು ನಡೆಯುವಂಥ ಸಭೆಯಲ್ಲಿ ಹಿರಿಯರು ಮತ್ತು ಕಿರಿಯರು ಹೊಸದಾಗಿ ಆಯ್ಕೆ ಆಗಿರುವಂಥವರು ಎಲ್ಲರನ್ನೂ ಕೂಡ ಗಮನದಲ್ಲಿಟ್ಕೊಂಡು ಜಿಲ್ಲಾವಾರು ಹಾಗೂ ಸಮುದಾಯವಾರು ಜಾತಿವಾರು ಕೂಡ ಪ್ರಾತಿನಿಧ್ಯವನ್ನು ಕೊಡಬೇಕಾಗತ್ತೆ. ಇಲ್ಲದೆ ಹೋದರೆ ನಮ್ಮ ಜಾತಿಗೆ ಅವಕಾಶ ಕೊಟ್ಟಿಲ್ಲ ಅಂತೇಳಿ ಆ ಸಮುದಾಯ ತಿರುಗಿಬಿಡಬಹುದು. ಹಾಗಾಗಿ ಎಲ್ಲ ಸಮುದಾಯಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಆ ಸಮುದಾಯದ ಶಾಸಕರು ಯಾರಿದ್ದಾರೆ ಅವ್ರಿಗೂ ಕೂಡ ಅವಕಾಶವನ್ನು ಎಲ್ಲೆಲ್ಲಿ ಕೊಡಬಹುದು ಅನ್ನುವಂಥ ನಿರ್ಧಾರವನ್ನು ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗತ್ತೆ. ಹಾಗಾಗಿ ಸ್ವಲ್ಪ ಕಠಿಣ ಇದು. ಯಾಕೆಂದರೆ ಇರುವಂತಹ ಕೆಲವು ಸ್ಥಾನಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಕಾಂಕ್ಷಿಗಳು ಇರೋದ್ರಿಂದ ಭರ್ತಿ ಮಾಡೋದು ಅಷ್ಟು ಈಸಿ ಅಲ್ಲ. ಆದರೂ ಕೂಡ ಒಂದು ಲೆವೆಲ್ಗೆ ಯಾರ್ಯಾರು ಬಹಳಷ್ಟು ಗಂಭೀರವಾಗಿ ಸರ್ಕಾರಕ್ಕೆ ಥ್ರೆಟ್ ಮಾಡಬಹುದು, ಪಕ್ಷಕ್ಕೆ ಡ್ಯಾಮೇಜ್ ಮಾಡಬಹುದು ಅನ್ನುವಂಥವ್ರು ಇದ್ದಾರೆ, ಅಂಥವರಿಗೆ ಮೊದಲ ಪ್ರಾಧಾನ್ಯತೆಯನ್ನು ಕೊಡುವಂಥ ಒಂದು ನಿರ್ಧಾರವನ್ನು ಇವತ್ತು ತೆಗೆದುಕೊಳ್ಬಹುದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇದರೊಂದು ರೀತಿ ಚಾಲೆಂಜ್. ಈಗ ಮುಖ್ಯಮಂತ್ರಿಯಾಗಿ ಹುದ್ದೆಗಳನ್ನು ಭರ್ತಿ ಮಾಡೋದು ಮತ್ತು ಆ ಸ್ಥಾನಗಳಿಗೆ ತಂದು ಅವರನ್ನು ಮುನ್ನಡೆಸೋದು ಇದೆಯಲ್ಲ, ಇದು ಮತ್ತಷ್ಟು ಕಠಿಣ ಆಗತ್ತೆ. ನೋಡಬೇಕಾಗತ್ತೆ ಯಾವ ರೀತಿಯಾಗಿ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು. ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.